ಬಾಗಲಕೋಟೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪ ಕೇಳಿಬಂದಿದೆ. ಮೂವರು ಕಾಂಗ್ರೆಸ್ ಮುಖಂಡರನ್ನ ಅಮಾನತು ಮಾಡಲಾಗಿರುವಂತಹ ಆದೇಶ ಇದು. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಬೆಂಬಲ ನೀಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಕಾಂಗ್ರೆಸ್ ಮುರುಗೇಶ್ ಕಡ್ಲಿಮಟ್ಟಿ ಹಾಗೆ ಸದಸ್ಯರಾಗಿರುವ ರಮೇಶ್ ಜಮಖಂಡಿ, ಗುರುಲಿಂಗ ಪಾಟೀಲ್ ಅಮಾನತು ಮಾಡಬೇಕು ಅನ್ನುವಂತಹ ಆದೇಶ ಇದು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಸ್.ಟಿ. ನಂಜಯ್ಯನಮಠ ಆದೇಶ. ಕಮತಗಿ ಪಟ್ಟಣದ ಮೂವರು ಅಮಾನತು ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಪ್ರಚಾರವನ್ನ ಮಾಡದೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಬೆಂಬಲವನ್ನ ನೀಡಿದ್ದಾರೆ ಅನ್ನುವಂತಹ ಹಿನ್ನೆಲೆ ಕಮತಗಿ ಪಟ್ಟಣ ಪಂಚಾಯತ್ ಸದಸ್ಯರಾದ ರಮೇಶ್ ಜಮಖಂಡಿ, ಗುರುಲಿಂಗ ಪಾಟೀಲ್ನನ್ನ ಅಮಾನತು ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಸ್.ಟಿ. ನಂಜಯ್ಯಮಠ ಅವರಿಂದ ಅಮಾನತು ಆದೇಶ ನೀಡಲಾಗಿದೆ. ಮೂವರ ವಿರುದ್ಧವಾಗಿ ಸ್ಥಳೀಯ ಕಾಂಗ್ರೆಸ್ ನಾಯಕರಿಂದ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಇವರು ತೊಡಗಿದ್ರು, ಪಕ್ಷ ವಿರೋಧಿಯಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಗ್ರಾಮೀಣ ಘಟಕದ ಅಧ್ಯಕ್ಷ ಎಸ್.ಎನ್. ರಾಂಪುರ ಅವರು ಉಚ್ಚಾಟನೆಗಾಗಿ ನಂಜಯ್ಯನಮಠ ಅವರಿಗೆ ಪತ್ರವನ್ನ ಬರೆದಿದ್ರು. ನಂಜಯ್ಯನಮಠ ಅವರು ಕಾರಣ ಕೇಳಿ ಈಗ ಮೂವರಿಗೂ ಕೂಡ ನೋಟಿಸ್ ಅನ್ನ ನೀಡಿದ್ದಾರೆ. ಮೂವರಿಂದ ಸಮರ್ಪಕ ಉತ್ತರ ಬಂದಿಲ್ಲ, ಹಾಗಾಗಿ ಯಾವುದೇ ರೀತಿಯಾದಂತಹ ಸರಿಯಾದ ಉತ್ತರ ನೀಡದೇ ಇರುವಂತಹ ಹಿನ್ನೆಲೆಯಲ್ಲಿ ಅಮಾನತು ಮಾಡಲಾಗಿದೆ ಅನ್ನುವಂಥ ವಿಚಾರ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ. ಸೋಮಶೇಖರ್, ಈಗ ಬಾಗಲಕೋಟೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಕೇಳಿಬಂದಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಮೂವರು ಕಾಂಗ್ರೆಸ್ ಮುಖಂಡರನ್ನ ಅಮಾನತು ಮಾಡುವಂತ ಆದೇಶ ಆಗಿದೆ ಅಂತ ಹೇಳಿದ್ರೆ ಏನಿದು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಇವರು ಭಾಗಿಯಾಗಿರುವಂತದ್ದು? ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಳೆದ ಏಪ್ರಿಲ್ 9ರಂದು ಮತದಾನ ಮುಗಿದು ಸದ್ಯಕ್ಕೆ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಎರಡೂ ಪಕ್ಷಗಳು ಇರುವಂತಹ ಸಂದರ್ಭದಲ್ಲಿಯೇ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಕೇಳಿ ಬಂದಿರುವಂತದ್ದು. ಅದು ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿಯವರ ಪರ ಪ್ರಚಾರವನ್ನ ಮಾಡದೆ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರಿಗೆ ಕಾಂಗ್ರೆಸ್ನ ಮೂವರು ಮುಖಂಡರು ಬೆಂಬಲ ನೀಡಿದ್ದಾರೆ, ಅವರ ಪರವಾಗಿ ಕೆಲಸ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿತ್ತು. ಇದನ್ನ ಕಾಂಗ್ರೆಸ್ನ ಹಿರಿಯ ಮುಖಂಡರು ಕೂಡ ಖಂಡಿಸಿದ್ರು. ಜೊತೆಗೆ ಗ್ರಾಮೀಣ ಮಂಡಲದ ಏನಿದ್ದಾರೆ ಗ್ರಾಮೀಣ ಘಟಕದ ಕಾಂಗ್ರೆಸ್ನ ಅಧ್ಯಕ್ಷ ಎಸ್.ಎನ್. ರಾಂಪುರ್ ಅವರು ಈ ಮೂವರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ, ಬಿಜೆಪಿ ಪರವಾಗಿ ಕೆಲಸ ಮಾಡಿರುವುದರಿಂದ ಇವರನ್ನ ಉಚ್ಚಾಟನೆ ಮಾಡುವಂತೆ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷ ಕಾಂಗ್ರೆಸ್ನ ಮುಖಂಡ ನಂಜಯ್ಯನಮಠ ಅವರಿಗೆ ಪತ್ರವನ್ನ ಬರೆದಿದ್ರು. ಎಸ್.ಡಿ. ನಂಜಯ್ಯನಮಠ ಅವರು ಕೂಡ ಈ ಮೂವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಜೊತೆಗೆ ಕಾರಣ ಕೇಳಿ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು. ಕಾರಣ ಕೇಳಿದ್ದಕ್ಕೆ ಸಮರ್ಪಕವಾಗಿ ಉತ್ತರ ಬಾರದೇ ಇರುವುದರಿಂದ ಎಲ್ಲೋ ಒಂದ್ ಕಡೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವುದು ಸಾಬೀತಾಗಿರುವುದರಿಂದ ಕಾಂಗ್ರೆಸ್ ಪಕ್ಷ ಸದ್ಯಕ್ಕೆ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಎನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಬಾಗಲಕೋಟೆಯ ಬಿಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ಕಾಂಗ್ರೆಸ್ನ ಮುಖಂಡ ಮುರುಗೇಶ್ ಕಡ್ಲಿಮಟ್ಟು, ಕಮತಗಿ ಪಟ್ಟಣ ಪಂಚಾಯಿತಿಯ ಸದಸ್ಯ ರಮೇಶ್ ಜಮಖಂಡಿ ಮತ್ತು ಗುರುಲಿಂಗ ಪಾಟೀಲ್ ಅವರನ್ನ ಅಮಾನತು ಮಾಡಲಾಗಿದೆ. ಯಾಕಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಕಮತಗಿ ಪಟ್ಟಣ ಏನಿದೆ, ಈ ಕಮತಗಿ ಪಟ್ಟಣದ ಸದಸ್ಯರಾಗಿರೋದ್ರ ಜೊತೆಗೆ ಇವರು ಕಮತಗಿ ನಿವಾಸಿಕ ಆಗಿರೋದ್ರಿಂದ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಕಮತಗಿ ಪಟ್ಟಣ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇಲ್ಲಿ ಮತಗಳೇನಾದ್ರೂ ಒಡೆದು ಹೋದ್ರೆ ಸೋಲು ಗೆಲುವು ಯಾರು ಗೆಲ್ತೇವೆ ಅಂತ ಇಟ್ಕೊಂಡಿರ್ತಾರೋ ಸೋಲ್ಬಹುದು, ಸೋಲುವರು ಗೆಲ್ಬಹುದು. ಹೀಗಾಗಿ ನಿರ್ಣಾಯಕ ಪಾತ್ರವನ್ನ ವಹಿಸುವಂತಹ ಮತ ಬ್ಯಾಂಕ್ ಇರುವುದು ಕಮತಗಿ ಪಟ್ಟಣದಲ್ಲಿ. ಹೀಗಾಗಿ ಇದನ್ನ ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರುವಂತಹ ಕಾಂಗ್ರೆಸ್ ಪಕ್ಷ ಈಗ ಈ ಮೂವರ ವಿರುದ್ಧ ಅಮಾನತು ಆದೇಶವನ್ನ ಹೊರಡಿಸಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಓಕೆ, ಥ್ಯಾಂಕ್ ಯು ಸೋಮಶೇಖರ್, ನೀವೆಲ್ಲ ಮಾಹಿತಿಗಾಗಿ.